ಸ್ಯಾಂಡಲ್ವುಡ್ಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗಿದೆ. ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕ ವಿನೋದ್ ದೋಂಡಾಲೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಷ್ಟಕ್ಕೂ ವಿನೋದ್ ಆತ್ಮಹತ್ಯೆಗೆ ಕಾರಣ ಏನು? ಸ್ಟೋರಿ ನೋಡಿ. ಕನ್ನಡ ಕಿರುತೆರೆ ಖ್ಯಾತ ನಿರ್ದೇಶಕ ವಿನೋದ್ ಆತ್ಮಹತ್ಯೆ. ಸಾಲದ ಸುಳಿಗೆ ಸಿಲುಕಿ ಸೂಸೈಡ್ ಮಾಡಿಕೊಂಡ್ರೆ. ಸ್ಯಾಂಡಲ್ವುಡ್ಗೆ ಒಂದಾದ ಮೇಲೊಂದರಂತೆ ಶಾಕಿಂಗ್ ಸುದ್ದಿಗಳು ಬರ ಸಿಡಿಲಿನಂತೆ ಬಂದು ಎರಗುತ್ತಿದೆ. ಇತ್ತ ಚಿತ್ರಮಂದಿರಗಳು ಖಾಲಿ ಹೊಡೆಯುತ್ತಿದ್ರೆ, ಇತ್ತ ನಟರು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ. ಅದರಂತೆ ಇದೀಗ ಕನ್ನಡ ಕಿರುತೆರೆಯ ಖ್ಯಾತ ನಿರ್ದೇಶಕ ವಿನೋದ್ ನಾಗರಬಾವಿಯಲ್ಲಿ ತಮ್ಮ ನಿವಾಸದಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಚಿತ್ರದುರ್ಗದಲ್ಲಿ ವಿನೋದ್ ಹೆಜ್ಜೆ. ನಟ, ನಿರ್ದೇಶಕ, ನಿರ್ಮಾಪಕರಾಗಿಯೂ ಸಕ್ರಿಯರಾಗಿದ್ದ ವಿನೋದ್ ಅತಿಥಿ, ಬೇರು, ತುತ್ತೂರಿ, ವಿಮುಕ್ತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ವಿನೋದ್ ಕೆಲಸ ಮಾಡಿದ್ದರು. ಪಿ ಶೇಷಾದ್ರಿ, ಟಿ.ಎನ್. ಸೀತಾರಾಮ್ ಅವರ ಜೊತೆ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಸಂಚಿಕೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಕರಿಮಣಿ, ಶಾಂತಂ ಪಾಪಂ ಸೇರಿದಂತೆ ಹಲವು ಧಾರಾವಾಹಿಗಳಿಗೆ ವಿನೋದ್ ನಿರ್ದೇಶನ ಮಾಡಿದರು. ಕಳೆದ 2 ವರ್ಷಗಳಿಂದಲೂ ಚಿತ್ರದ ಶೂಟಿಂಗ್ ಕುಂಟುತ್ತಲೇ ಸಾಗಿತ್ತು. ಚಿತ್ರಗಳ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡುತ್ತಿದ್ದ ಮೃತ ವಿನೋದ್ ಪ್ರೊಡಕ್ಷನ್ಗಾಗಿ ಸುಮಾರು 2 ಕೋಟಿಗೂ ಅಧಿಕ ಮೊತ್ತದ ಹಣ ಸಾಲ ಮಾಡಿಕೊಂಡಿದ್ದರಂತೆ. ಈ ಸಾಲ ಬಾಧೆಗೆ ಮೃತ ವಿನೋದ್ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ಇದೆ. ಒಟ್ಟಾರೆ ಕನ್ನಡದ ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಹೆಸರು ಮಾಡಿದ್ದ ಪ್ರತಿಭಾನ್ವಿತ ನಿರ್ದೇಶಕರ ದುರಂತ ಅಂತ್ಯ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂದರೆ ತಪ್ಪಾಗಲ್ಲ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಕ್ಕೆ ಮುಂಗಾರು ಎಂಟ್ರಿಯಿಂದ ಜನ ಸಂತಸದಲ್ಲಿದ್ದಾರೆ. ಆದರೆ ಇಂತಹ ಹೊತ್ತಲ್ಲೇ ರಾಜ್ಯದಲ್ಲಿ ಡೆಂಗಿ ದಂಡಯಾತ್ರೆ ಶುರು ಮಾಡಿದೆ. ಹೀಗಾಗಿ ಆರೋಗ್ಯ ಇಲಾಖೆಯ ಲೆಕ್ಕಾಚಾರ ತಪ್ಪಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಡೆಂಗಿ ದಂಡಯಾತ್ರೆ. ಆರೋಗ್ಯ ಇಲಾಖೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ. 6 ದಿನದ ಅಂತರದಲ್ಲಿ 2928ಕ್ಕೂ ಅಧಿಕ ಕೇಸ್. ಡೆಂಗಿ. ರಾಜ್ಯದಲ್ಲಿ ಡೆಂಗಿ ಆರ್ಭಟ ಜೋರಾಗಿದೆ. ಒಂದೆಡೆ ಮಳೆ ಅಬ್ಬರ ಹೆಚ್ಚುತ್ತಿದ್ರೆ, ಇನ್ನೊಂದೆಡೆ ಡೆಂಗಿ ತಾಂಡವ ಮಾಡ್ತಿದೆ. ದಿನದಿಂದ ದಿನಕ್ಕೆ ಮಹಾಮಾರಿ ಪ್ರಕರಣ ಹೆಚ್ಚಾಗ್ತಿದ್ರು ಆರೋಗ್ಯ ಇಲಾಖೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿ ಆತಂಕ ಕೂಡ ಹೆಚ್ಚಿದೆ. ಹೆಚ್ಚಾಗ್ತಿದೆ ಡೆಂಗಿ ಆತಂಕ. ಜುಲೈ 15 435 ಕೇಸ್, ಜುಲೈ 16 487 ಕೇಸ್, ಜುಲೈ 17 534 ಕೇಸ್, ಜುಲೈ 18 478 ಕೇಸ್, ಜುಲೈ 19 549 ಕೇಸ್. ಕೇವಲ 6 ದಿನದ ಅಂತರದಲ್ಲಿ 2928ಕ್ಕೂ ಅಧಿಕ ಕೇಸ್ ದಾಖಲಾಗಿವೆ. ಜನವರಿ 1ರಿಂದ ಜುಲೈ 19ರವರೆಗೆ ಒಟ್ಟು 13,268 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ 8 ಜನರನ್ನ ಡೆಂಗಿ ಬಲಿ ತೆಗೆದುಕೊಂಡಿದೆ. ನಮಗೆ ಸ್ಪ್ರೇಯರ್ಸ್ ಇದನ್ನು ಫ್ಯೂಮಿಗೇಷನ್ ಸಂಖ್ಯೆ ನಾವು ಡಬಲ್ ಮಾಡಿಬಿಟ್ಟಿದ್ದೇವೆ ಮತ್ತು ಸರ್ಕಾರದ ಕಡೆಯಿಂದನೂ ಕೂಡ ಲಾರ್ವಿಸೈಡು ಮತ್ತು ಫ್ಯೂಮಿಗೇಷನ್ಗಾಗಿ ಏನೇನು ನಮಗೆ ಔಷಧಿ ಬರಬೇಕಾಗಿತ್ತು ಬಂದಿದೆ. ರೀಲ್ಸ್ ಪ್ರಿಯರಿಗೆ ಬಿಬಿಎಂಪಿ ಭರ್ಜರಿ ಆಫರ್. ಡೆಂಗಿ ಜಾಗೃತಿ ಬಗ್ಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ. ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಿದ್ದಂತೆ ಜನರಿಂದ ಜನರಿಗೇನೆ ಜಾಗೃತಿ ಮೂಡಿಸಲು ರೀಲ್ಸ್ ಮಾಡಿ ಭರ್ಜರಿ ಮೊತ್ತ ಗೆಲ್ಲಲು ಬಿಬಿಎಂಪಿ ಆಫರ್ ಮಾಡಿದೆ. ರೀಲ್ಸ್ ಮಾಡಿ 1 ಲಕ್ಷ ಗೆಲ್ಲಿ ಅಂತ ಬಿಬಿಎಂಪಿ ಆರೋಗ್ಯ ಇಲಾಖೆ ಆಫರ್ ನೀಡಿದೆ. ಒಟ್ನಲ್ಲಿ ಡೆಂಗಿ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ. ವಾತಾವರಣ ಬದಲಾದಂತೆ ಆರೋಗ್ಯದಲ್ಲಿ ಏರುಪೇರು ಸಾಮಾನ್ಯ. ಆದರೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಕಂಡ್ರೂ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಡರಾತ್ರಿ ಬೆಂಗಳೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೆಆರ್ ಪುರದ
ITI ಬಳಿಯ ಗೋದಾಮು ಒಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಶ್ರೀಗಂಧದ ಮರದ ದಿಮ್ಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರಣ್ಯ ಇಲಾಖೆಯ ಅಪರಾಧ ನಿಯಂತ್ರಣ ದಳ ಹಾಗೂ KR ಪುರ ವಲಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 2 ಕೋಟಿ ಮೌಲ್ಯದ 3,000ಕ್ಕೂ ಅಧಿಕ ಕೆಜಿಯ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಶ್ರೀಗಂಧದ ಮರಗಳನ್ನು ಎಲ್ಲಿ ಯಾವಾಗ ಕಡಿಯಲಾಗಿತ್ತು ಅನ್ನೋ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಅದಲ್ಲದೆ ಪ್ರಕರಣ ಸಂಬಂಧ ಕೆಲವರನ್ನು ವಶಕ್ಕೂ ಸಹ ಪಡೆಯಲಾಗಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಇತ್ತೀಚೆಗೆ ನಗರದಲ್ಲಿ ಶ್ರೀಗಂಧದ ಕಳ್ಳತನ ಮತ್ತು ಮಾರಾಟ ಕಡಿಮೆಯಾಗಿ ರಕ್ತಚಂದನ ಸಾಗಾಟ ಆಗ್ತಾ ಇತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಸ್ಯಾಂಡಲ್ವುಡ್ ಸಿಕ್ಕಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅದೇನೋ 3 ವರ್ಷ ಸಿಕ್ಕಿದೆ ಅಂತ ಇದ್ದಾರೆ ಸರ್. ಅದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಸರ್ವಿಸ್ ಚಾರ್ಜ್ ಅನ್ನೋದು ಅಪ್ಲೈ ಆಗುತ್ತೆ. ಸಿನಿಮಾ ಮಾಲ್ ಇರಲಿ, ಹೋಟೆಲ್ ಇರಲಿ, ಸರ್ವಿಸ್ ಚಾರ್ಜ್ ಕೊಡಲೇಬೇಕು. ಇದೀಗ BBMP ಖಾಸಗಿ ಶಾಲೆಗಳಿಗೆ ಶಾಕ್ ನೀಡಲು ಸಜ್ಜಾಗಿದೆ. ಏನು ಶಾಕ್ ಅದು, ಏನು ಮಾಡೋದಕ್ಕೆ ಹೊರಟಿದೆ BBMP ಅನ್ನೋದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಇದೆ, ನೋಡೋಣ ಬನ್ನಿ. ಖಾಸಗಿ ವಿದ್ಯಾಸಂಸ್ಥೆಗಳಿಗೆ BBMP ಬಿಗ್ ಶಾಕ್. ಪೂರ್ಣ ಪ್ರಮಾಣ ಸೇವಾ ಶುಲ್ಕ ಕಟ್ಟಲು ನೋಟಿಸ್. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಖಾಸಗಿ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಸರ್ವಿಸ್ ಚಾರ್ಜ್ ಕೊಡಬೇಕು. ಹೋಟೆಲ್ಗೆ ಹೋದ್ರೂ ಸರ್ವಿಸ್ ಚಾರ್ಜ್ ಕಟ್ಟಲೇಬೇಕು. ಹೀಗೆ ಖಾಸಗಿ ಶಾಲೆಗಳಿಂದಲೂ ಸರ್ವಿಸ್ ಚಾರ್ಜ್ ಪಡೆಯೋದಕ್ಕೆ BBMP ಸಜ್ಜಾಗಿದೆ. ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಸೇವಾ ಶುಲ್ಕ ಶಾಕ್ ಎದುರಾಗಿದೆ. BBMP ಹೊಸ ಆದೇಶದಲ್ಲಿ 2021ರ ಪೂರ್ಣ ಪ್ರಮಾಣದಲ್ಲಿ ಸೇವಾ ಶುಲ್ಕ ಕಟ್ಟುವಂತೆ ತಿಳಿಸಿದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷವೂ ಖಾಸಗಿ ಶಾಲೆ ಕಾಲೇಜುಗಳು 25% BBMPಗೆ ಸೇವಾ ಶುಲ್ಕ ಕಟ್ತಾ ಇವೆ. ಆದ್ರೀಗ ಏಕಾಏಕಿ 2021ರ ಪೂರ್ಣ ಪ್ರಮಾಣದ ಸೇವಾ ಶುಲ್ಕ ಕಟ್ಟುವಂತೆ ಖಡಕ್ ಸೂಚನೆ ನೀಡಿದೆಯಂತೆ. ಟೌನ್ ಹಾಲ್ನಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳ ಮಾಲೀಕರ ಜೊತೆ BBMP ಕಮಿಷನರ್ ತುಷಾರ್ ಗಿರಿನಾಥ್ ಸಭೆ ನಡೆಸಿದರು. ಈ ವೇಳೆ BBMP ಕಾಯ್ದೆಯಲ್ಲಿ 2021-22ನೇ ಸಾಲಿನ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಆಸ್ತಿ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿ ಇರಲ್ಲ. ಕೋರ್ಟ್ ಪ್ರಕರಣಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಮೊತ್ತದ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಖಾಸಗಿ ಶಾಲಾ ಕಾಲೇಜು ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. BBMP ವಲಯದಲ್ಲಿ ಶಿಕ್ಷಣ ಸಂಸ್ಥೆಗಳ ಟ್ಯಾಕ್ಸ್ ಅನ್ನ ಬಲವಂತವಾಗಿ 21ನೇ ಸಾಲಿಗೆ 100ರಷ್ಟು ಕಟ್ಟಿಸ್ಕೊತಾ ಇದೆ. ಇದು ಒಂದು ರೀತಿಯಲ್ಲಿ ದೌರ್ಜನ್ಯವಾಗಿದೆ. ಈಗಾಗಲೇ ನ್ಯಾಯಾಲಯ ಅವರ ಆದೇಶವನ್ನ ರದ್ದುಗೊಳಿಸಿದ್ರು ಕೂಡ ಪದೇ 100ರಷ್ಟು ಕಟ್ಟಲೇಬೇಕು ಅನ್ನತಕ್ಕಂತ ಒಂದು ಬಲವಂತ ಮಾಡ್ತಾ ಇದೆ. ಇದು ನ್ಯಾಯಾಲಯದ ನಿಂದನೆಗೆ ಒಳಪಡುತ್ತೆ. ವಿಧಾನಸೌಧ, ವಿಕಾಸಸೌಧ ಸೇವಾ ಶುಲ್ಕ 7 ಕೋಟಿ ಕಟ್ಟಿಲ್ಲ. ಹೀಗಾಗಿ ಸರ್ಕಾರಕ್ಕೊಂದು, ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಒಂದು ನ್ಯಾಯನ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದ್ರೂ ಶುಲ್ಕ ಕಟ್ತಾರಾ ಇಲ್ವಾ ಕಾದ್ ನೋಡ್ಬೇಕು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.